ನಿತ್ಯ ಸ್ತುತಿ ತನ್ನೀರೇ. ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡ್ತೀವಿ ಸಂದೇಶವನ್ನು ನಿನ್ನ ಪವಿತ್ರ ಆತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಈ ಸಂದೇಶದ ಮುಖಾಂತರವಾಗಿ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಇವಾಗ ಕೇಳುವ ಪ್ರತಿಯೊಬ್ಬರ ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನುಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತು ನಾನು ಧ್ಯಾನ ಮಾಡ್ತೇವೆ ಕೀರ್ತನೆಗಳು ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. ಸಾಮ್ಸ್ ಚಾಪ್ಟರ್ 7 ವರ್ಸ್ 9. ಮನುಷ್ಯರ ಹೃದಯವನ್ನು ಅಂತರಿಂದ್ರಿಯವನ್ನು ಪರಿಶೋಧಿಸುವ ನೀತಿ ಸ್ವರೂಪನಾದ ದೇವರೇ, ದುಷ್ಟರ ಕೆಟ್ಟತನವು ಇಲ್ಲದೆ ಹೋಗುವಂತೆ ಮಾಡು, ನೀತಿವಂತರನ್ನು ದೃಢಪಡಿಸು. ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ದಾವೀದನು ಹೇಳ್ತಾನೆ, ಮನುಷ್ಯರ ಹೃದಯವನ್ನು ಅಂತರಿಂದ್ರಿಯವನ್ನು ಪರಿಶೋಧಿಸುವ ನೀತಿ ಸ್ವರೂಪನಾದ ದೇವರೇ, ದುಷ್ಟರ ಕೆಟ್ಟತನವು ಇಲ್ಲದೆ ಹೋಗುವಂತೆ ಮಾಡು, ನೀತಿವಂತರನ್ನು ದೃಢಪಡಿಸು. ಮನುಷ್ಯರ ಹೃದಯ ದೇವರು ಪರಿಶೋಧಿಸ್ತಾನೆ. ನಾವು ನೋಡುವ 1ನೇ ಪೂರ್ವಕಾಲ ಕಾಂಡ 28ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸಂತೋಷದಿಂದಲೂ ಆತನನ್ನೇ ಸೇವಿಸು. ಯೆಹೋವನು ಎಲ್ಲ ಹೃದಯಗಳನ್ನು ವಿಚಾರಿಸುವವನು, ಎಲ್ಲ ಮನಸಂಕಲ್ಪಗಳನ್ನು ಬಲ್ಲವನು ಆಗಿರುತ್ತಾನಲ್ಲ. ನೀನು ಆತನನ್ನು ಹುಡುಕುವುದಾದರೆ ಆತ ನಿನಗೆ ಸಿಕ್ಕುವನು, ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡುವನು. ಹಾಗಾದರೆ ಇಲ್ಲಿ ದಾವೀದ ಹೇಳ್ತಾನೆ, ಸೊಲೊಮೋನೇ, ನಿನ್ನ ದೇವರನ್ನು ಸಂಪೂರ್ಣ ಹೃದಯದಿಂದ ಮನಸ್ಸಿಂದ ಸೇವಿಸಿದ್ದಾರೆ. ಆತನು ಪ್ರತಿಯೊಬ್ಬ ಮನಸ್ಸ ಹೃದಯಗೂ ನೋಡ್ತಾರೆ. ಯಾವ ಹೃದಯ ದೇವರನ್ನು ಹುಡುಕುತ್ತದೋ, ಯಾವ ಹೃದಯ ದೇವರ ವಿಧ ಅವರನ್ನು ದೇವರು ಆಶೀರ್ವಾದ ಮಾಡುತ್ತಾನೆ ಎಂಬುದಾಗಿ ದಾವೀದನು ಸೊಲೊಮೋನ ಹೇಳುತ್ತಾನೆ. ಹಾಗಾದರೆ ಇವತ್ತು ದೇವರು ಪ್ರತಿಯೊಬ್ಬ ಮನುಷ್ಯರ ಅಂತರಿಸೋದಾಗಿ ನಿಮಗೆ ನೀವು ಎಷ್ಟನ್ನು ಪ್ರಾರ್ಥನೆ ಮಾಡಬಹುದು. ನಿಮ್ಮ ಪ್ರಾರ್ಥನೆ ಉತ್ತರ ಕೇಳಬೇಕಾ? ದೇವ್ರು ನೋಡ್ತಾರೆ ನಿಮ್ಮ ಪ್ರಾರ್ಥನೆ ಹೃದಯ ಅಂತರಾಳದಿಂದ ಪ್ರಾರ್ಥನೆ ಮಾಡುತ್ತೀರೋ, ಮತ್ತು ಬರೀ ಪ್ರಾರ್ಥನೆ ಮಾತ್ರ ಮಾಡುತ್ತೀರೋ, ಅಥವಾ ಪ್ರಾರ್ಥನೆ ಮಾಡಿದಾಗೆ ದೇವರ ವಾಕ್ಯಕ್ಕೆ ವಿಧೇಯರಾಗುತ್ತೀರೋ ಮತ್ತು ನೋಡ್ತಾರೆ. ಯಾವ ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ದೇವರು ನಿಮ್ಮ ಉತ್ತರ ಪ್ರಾರ್ಥನೆ ಕೊಡಿ. ಯಾಕಂದರೆ ಯೋಹನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಳ್ಳಿ, ಏನು ಬೇಕಾದರೂ ಬೇಡಿಕೊಳ್ಳಿ, ಅದು ನಿಮಗೆ ದೊರೆಯುವುದು. ಎಂದರ್ಥ, ಹುಡುಕಂದರೆ ನೀವು ದೇವರ ವಾಕ್ಯವನ್ನು ಹುಡುಕಿಕೊಂಡು ಬಂದ ಹಾಗೆ ಆತ ವಾಕ್ಯ ವಿಧರಾಗಿ ನಡೆಯುತ್ತಾರೆ. ನೀವು ಏನು ಬೇಡಿದರೂ ದೇವರು ನಮ್ಮ ಪ್ರಾರ್ಥನೆ ಕೊಡುವನಾಗಿದ್ದಾನೆ. ಅದರ ಅನೇಕರು ನೀವು ಪ್ರಾರ್ಥನೆ ಮಾಡ್ತಿದ್ದೀರಿ. ಅದನ್ನು ಹೃದಯ ಅಂತರಂದ ಪ್ರಾರ್ಥನೆ ಮಾಡೋದು ಅರ್ಥವಾಗಿದೆ. ನಿಮ್ಮ ಹೃದಯದಿಂದ ಮನಸ್ಸಿನಿಂದ ದೇವರ ವಾಕ್ಯ ಹುಡುಕಬೇಕು. ವಾಕ್ಯ ಹುಡುಕೊಂಡು ದೇವರ ಆಜ್ಞೆಗೆ ವಿಧೇಯರಾಗಬೇಕು. ಆಗ ನೀವು ನಮ್ಮ ಪ್ರಾರ್ಥನೆಯವರು ಉತ್ತರ ಕೊಡುತ್ತಾನೆ, ನಿಮಗೆ ಆಶೀರ್ವಾದ ಕೊಡುತ್ತಾನೆ ಎಂದು ಇದು ಅರ್ಥವಾಗಿದೆ. ಈಗ 2ನೇ ಸಂಗತಿ ನೋಡ್ತೇವೆ, ನೀತಿವಂತರಾಗಿ ಜೀವಿಸುವರು ಆಗಬೇಕು. ಅದು ಏನು ನಿಮ್ಮ ನೋಡೋಪ್ರೆ, ಇಲ್ಲಿ ನೀತಿವಂತರಾಗಬೇಕಾದ್ರೆ ನೀವು ಯೇಸು ಕ್ರಿಸ್ತ ನಿಮ್ಮ ಕರ್ತನ ಒಡೆಯನ್ನು ನಂಬುವರಾಗಬೇಕು. ಅಷ್ಟೇ ಅಲ್ಲದೆ ಆ ನಂಬಿಕೆಯಿಂದ ನೀರಿನಲ್ಲಿ ಮುಳುಗಿ ಕೊಲ್ಲಬೇಕು. ಇದಕ್ಕೆ ವಾಪಸ್ ನೀರಿನ ದೇಶದಲ್ಲಿ ಅರ್ಥವಾಗಿದೆ. ಯೇಸು ಕ್ರಿಸ್ತನ ಮರಣದಲ್ಲಿ ಆತ ಪುನರುತ್ಥಾನವು ಐಕ್ಯವಾಗುವುದು. ಯಾವ ರೂಪರೇ ಯೇಸು ಕ್ರಿಸ್ತನ ನಂಬಿಕೊಂಡು ನೀರಿನ ಮುಳುಗಿ ಅಂತಕೊಳ್ಳುತ್ತಾರೋ ಅವರು ಯೇಸು ಕ್ರಿಸ್ತ ಮರಣದಲ್ಲಿ ಮತ್ತು ಪುನಃ ಐಕ್ಯವಾಗ್ತಾರೆ. ಅಂಥವರು ಸತ್ತರೆ ಅವರ ಆತ್ಮ ಅವರ ಶರೀರ ಪುನರುತ್ಥಾನವಾಗುತ್ತದೆ. ಇವತ್ತು ಪ್ರತಿಯೊಬ್ಬ ಜನರಿಗೆ ಈ ಲೋಕವನ್ನು ಬಿಟ್ಟು ಹೋಗ್ಲಿಕ್ಕೆ ಉಂಟು. ಲೋಕ ಬಿಟ್ಟು ಹೋಗುವಾಗ ನಿಮ್ಮ ಶರೀರ ಈ ಲೋಕದಲ್ಲಿ ಆ ಮಣ್ಣಲ್ಲಿ ಅದರ ಶರೀರ ಮಣ್ಣಿಗೆ ಹಾಕುವಾಗ ಯೇಸು ಕ್ರಿಸ್ತನ ಪ್ರತ್ಯಕ್ಷ ಆಗುವಾಗ ನಿಮ್ಮ ಆ ಶರೀರ ಪುನರುತ್ಥಾನವಾಗಬೇಕಾದ್ರೆ ಯಾರು ನೀರಿನ ಮುಳುಗಿ ಅಂದ್ಕೊಳ್ತಾರೋ ಅವರು ಯೇಸು ಕ್ರಿಸ್ತನ ಆ ಪ್ರತ್ಯಕ್ಷದ ಮೇಲೆ ಅವರು ಪುನರುತ್ಥಾನವಾಗ್ತಾರೆ. ಆಗದೆ ನೀವು ನೀತಿವಂತರಾಗಬೇಕಾದ್ರೆ ಯೇಸು ಕ್ರಿಸ್ತನ ನಂಬಿಕೆ ಇಡಬೇಕು ಮತ್ತು ನೀರಿನ ಮುಳುಗಿ ಕೊಳ್ಳಬೇಕು. ಅದು ಅರ್ಥ ಆತ ಮರಣದಲ್ಲಿ ಮತ್ತು ಅದು ಪುನಃ ಪಾಲುಗಾಗುವುದು ಅಥವಾ ಐಕ್ಯವಾಗುವುದಾಗಿದೆ. ಮತ್ತು ಇನ್ನೊಂದು ಮೂರನೇ ಅರ್ಥವಾಗಿದೆ, ನೀರಿನ ಮುಳುಗಿಸಿಕೊಳ್ಳೋದು ಅರ್ಥ ಆಗಿದೆ. ನೀವು ಯೇಸು ಕ್ರಿಸ್ತ ನಂಬುವಾಗ ನೀವು ನಿರ್ಧಾರ ಮಾಡ್ತೀರಿ, ನನ್ನ ಪೂರ್ವ ಸ್ವಭಾವವನ್ನು ಬಿಟ್ಟು ಬಿಡುತ್ತೇನೆ ಮತ್ತು ಹೊಸ ವ್ಯಕ್ತಿ ಜೀವಿತವನ್ನು ಮಾಡುವ ತೀರ್ಮಾನ ಪ್ರಕಾರ ನಂಬಿಕೆ ಮುಖಾಂತರ ನಿಮ್ಮ ಪೂರ್ವ ಸ್ವಭಾವವನ್ನು ನೀರಿನಲ್ಲಿ ಮುಳುಗಿಸಿಕೊಳ್ಳುವಾಗ ನೀವು ದಫನ ಮಾಡೋದು ಅಥವಾ ನಿಮ್ಮ ಪೂರ್ವ ಸ್ವಭಾವವನ್ನು ನೀರಿನಲ್ಲಿ ನೀವು ದಫನ ಮಾಡೋದು, ನೀವು
ಅದಕ್ಕೆ ಸಾಯುವುದು ನಂಬಿಕೆ ಮುಖಾಂತರ ಮತ್ತು ಯೇಸು ಕೊಟ್ಟು ಹೊಸ ಜೀವಿತ ಎಂಬುದಾಗಿ ನೀವು ನಿರ್ಧಾರ ಮಾಡೋದು, ಪ್ರತಿಜ್ಞೆ ಮಾಡೋದು. ಆವಾಗ ಇಲ್ಲಿ ಏನು ವಾಕ್ಯದಲ್ಲಿ ಬರ್ತದೆ, ನೀರಿನ ದೃಷ್ಟಿಯನ್ನು ತಿಳ್ಕೊಳ್ಳುವಾಗ ನಿಮಗೆ ಪಾಪದ ಮಂದಿ ಎಲ್ಲ ಶಾಪದಿಂದ, ಪಾಪದ ಮಂದಿ ಎಲ್ಲ ಆ ಬಿಡುಗಡೆ ನಿಮಗೆ ಸಿಗುತ್ತೆ. ಪಾಪದ ಜಯವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ಯೇಸು ನಂಬಿಕೆ ಹಿಡಿದು ಮಾತ್ರ ಅಲ್ಲ, ನೀರಿನ ಮುಳುಗಿ ಅಂದುಕೊಳ್ಳುವವರು ನೀತಿವಂತರಾಗಿ ಜೀವಿಸಲಿಕ್ಕೆ ಅವರಿಗೆ ಸಾಧ್ಯವಾಗ್ತದೆ ಮತ್ತು ಅವರು ನೀತಿವಂತರಾಗಿದ್ದಾರೆ. ಮತ್ತು ಅದೇ ಆದಿಯಲ್ಲಿ ರೋಮಾಪುರದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 18 ಮತ್ತು 22ನೇ ವಾಕ್ಯ, 18 and 22 ವರ್ಸ್, ಪಾಪದಿಂದ ಬಿಡುಗಡೆ ಹೊಂದಿ ನೀತಿಗೆ ದಾಸರಾದ ದೇವರಿಗೆ ಸ್ತೋತ್ರವಾಗಲಿ. ನೀರಿನ ಮುಳುಗಿ ಅಂದುಕೊಳ್ಳುವವರು ಪಾಪದಿಂದ ಬಿಡುಗಡೆ ಹೊಂದುತ್ತಾರೆ ಮತ್ತು ನಿಮ್ಮ ಶರೀರದ ಅಂಗಗಳು ನೀತಿಗೆ ನೀವು ಒಪ್ಪಿಸಿಕೊಡುವವರು ಆಗಬೇಕು ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. 22ನೇ ವಾಕ್ಯದಲ್ಲಿ, ಈಗಲಾದರೂ ನೀವು ಪಾಪದಿಂದ ಬಿಡುಗಡೆ ಹೊಂದಿ ದೇವರಿಗೆ ದಾಸರಾದ್ದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ, ಕಡೆಗೆ ದೊರೆಯುವುದು ನಿತ್ಯ ಜೀವ. ಅಂದರೆ ಯಾವಾಗ ನೀವು ನೀರಲ್ಲಿ ಮುಳುಗಿ ತೆಗೆದುಕೊಂಡು ಪ್ರತಿದಿನ ನಿಮ್ಮ ಶಬ್ದ ಅಂಗಗಳನ್ನು ನೀತಿಯ ಕೃತ್ಯಗಳು ಮಾಡುವ ಸಾಧನವನ್ನು ಸಮರ್ಪಣೆ ಮಾಡ್ತೀರೋ, ಪ್ರತಿದಿನ ನಂಬಿಕೆ ಅಂತ ವಿದ್ಯೆ ಹಾಕ್ತಿರೋ, ಆಗ ನೀವು ಪರಿಶುದ್ಧರಾಗ್ತೀರಿ ಮತ್ತು ನಿಮಗೆ ನಿತ್ಯ ಜೀವ ಸಿಗ್ತದೆ. ಹಾಗಾದರೆ ನೀತಿವಂತರಾಗಿ ಜೀವಿಸಬೇಕಾದರೆ ಯೇಸು ನಂಬಿಕೆಯವರಾಗಬೇಕು ಮತ್ತು ನೀರಿನ ಮುಳುಗಿ ನಿಂತುಕೊಂಡು ಆತ ವಾಕ್ಯ ವಿಧರಾಗುವುದು ಅತಿ ಅಗತ್ಯವಾಗಿದೆ. ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಗಲಾತ್ಯದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ, ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮದಮೆ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಶಿಲುಬೆಗೆ ಹಾಕಿದವರು. ಬರೀ ನೀತಿವಂತರು ಎಂದರೆ ಹೇಗೆ ಗುರುತಿಸುವುದೆಂದರೆ, ಯಾರು ಯೇಸು ನಂಬಿ ನೀಲಿ ಮುಳುಗಿ ತಿಳಿಸಿಕೊಂಡು ದೇವರ ವಾಕ್ಯ ವಿಧ ಹಾಕಿತು, ಆಗ ನಿಮ್ಮಲ್ಲಿ ಪವಿತ್ರಾತ್ಮನ 9 ಫಲಗಳು ತೋರಲ್ಪಡುತ್ತವೆ. ಯಾವ ವಿಶ್ವಾಸಿ ತಾನು ನೀತಿವಂತನೆಂದು ಹೇಳಬೇಕಾದರೆ ಅವನಲ್ಲಿ ನೀತಿವಂತಿಕೆ ಈ 9 ಫಲ ಕಂಡು ಬರಬೇಕು. ಇವನೇ ನೀತಿವಂತನಾಗಿದ್ದಾನೆ ಮತ್ತು ಅಂಥವನಿಗೆ ಯಾವ ಧರ್ಮ ಸಹ ಆಕ್ಷೇಪಿಸುವುದಿಲ್ಲ ಎಂಬುದು ಅಪೊಸ್ತಲನು ಹೇಳ್ತಾನೆ. ಮತ್ತು ನೀತಿವಂತ ಜೀವಿಸುವವನು ದಿನಾಲು ತನ್ನ ಪೂರ್ವ ಸ್ವಭಾವವನ್ನು, ತನ್ನ ಶರೀರ ಸ್ವಭಾವವನ್ನು ಅವನು ಕ್ರೂಜಿಗೆ ಹಾಕುತ್ತಾನೆ. ಆತನು ನಿರಾಕಾರ ಮಾಡುತ್ತಾನೆ. ಆತನು ಆ ಸ್ವಭಾವಕ್ಕೆ ಅನುಗುಣ ನಡೆಯದೆ ಪವಿತ್ರಾತ್ಮನಿಗೆ ವಿಧಾನ ನಡೆಯುತ್ತಾನೆ. ಅವನು ನೀತಿವಂತನಾಗಿದೆ. ಇಂಥ ನೀತಿವಂತವರು ದೃಢಪಡಿಸ್ತಾನೆ ಮತ್ತು ಆಶೀರ್ವಾದ ಮಾಡುವವನು ಆಗಿದ್ದಾನೆ. ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಎಫೆಸದವರಿಗೆ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದರು ಆಗಿರಬೇಕೆಂದು ನಮ್ಮನ್ನು ಜಗತ್ ಉತ್ಪತ್ತಿ ಮುಂಚೆ ಕ್ರಿಸ್ತನೇ ಆರಿಸಿಕೊಂಡನು. ದೇವರ ಉದ್ದೇಶ ನೋಡ್ತೇವೆ. ಯೇಸು ಕ್ರಿಸ್ತನು ನೀವು ಜಗತ್ ಉತ್ಪತ್ತಿ ಮುಂಚೆ ನಿಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಏನು ಉದ್ದೇಶ? ನೀವು ಪ್ರೀತಿಯಲ್ಲಿ ನಡೆದು ಆ ಸನ್ನಿಧಿಯಲ್ಲಿ ಪರಿಶುದ್ಧರು, ನಿರ್ದೋಷ ಆಗಿಕೊಂಡು ಜೀವಿಸಬೇಕೆಂಬುದಾಗಿ ದೇವರು ಜಗತ್ ಉತ್ಪತ್ತಿ ಮುಂಚೆ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂದು ಅಪೊಸ್ತಲನು ಹೇಳ್ತಾನೆ. ಇವರು ನೀತಿವಂತ ಬರೀ ಯೇಸು ನಂಬಿಕೆ ಹಿಡಿದು ಮಾತ್ರ, ನಂಬಿಕೆ ಇಡುವವರು, ನೀಲಿ ಮುಳುಗಿ ಅಂದುಕೊಳ್ಳುವವರು, ದೇವರ ವಾಕ್ಯ ವಿಧ ನಡೆಯುವವರು, ಪವಿತ್ರ 9 ಫಲ ತುಂಬಲ್ಪಡುವವರು, ದಿನಲ್ಲೂ ಪರಿಶುದ್ಧ ನೀತಿವಂತರಾಗಿ ಜೀವಿಸುವರು, ಅವರು ನೀತಿವಂತ. ಈಗ 3ನೇ ಈ ನೀತಿವಂತ ದೇವರು ದೃಢಪಡಿಸ್ತಾನೆ. ಅದು ಏನು ನೋಡಪ್ರೆ, ಮತ್ತೆ ಬರೋ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 33ನೇ ವಾಕ್ಯ, ಈಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವರು ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ನೀತಿವಂತರು ಎಲ್ಲರ ಮೊದಲು ದೇವರ ರಾಜ್ಯಕ್ಕೋಸ್ಕರ ಅವರು ಹುಡುಕುತ್ತಾರೆ. ಅಂದರೆ ಅವರು ದೇವರ ರಾಜ್ಯಕ್ಕೋಸ್ಕರ ತಾನು ಏನು ಮಾಡಬೇಕು, ದೇವರ ರಾಜ್ಯಕ್ಕೋಸ್ಕರ ತನ್ನಲ್ಲಿರುವ ತಾಲಾಂತಗಳನ್ನು, ತನ್ನೆಲ್ಲ ಸೇವೆಗೆ ಅವರು ಪ್ರಾಮುಖ್ಯ ಸ್ಥಾನ ಕೊಡುತ್ತಾರೆ. ಅವ್ರು ದೇವರ ರಾಜ್ಯಕ್ಕೋಸ್ಕರ ತನ್ನ ಆದ್ಯತೆ ಬಂದ ಪ್ರಥಮ ಫಲಗಳಿಂದ ದೇವರ ರಾಜ್ಯಕ್ಕೋಸ್ಕರ ಅವರು ಕೊಡುತ್ತಾರೆ. ಮತ್ತು ನೀತಿವಂತರಾಗಲಿಕ್ಕೆ ಅವರು ದಿನಾನಿದ ತವಕ, ಈ ರೀತಿ ಯಾರು ನೀತಿವಂತರ ತವಕ ಪಡುತ್ತಾರೋ, ದೇವರ ರಾಜ್ಯವನ್ನು ಹುಡುಕ್ತೋ, ಅವರಿಗೆ ಬೇಕಾದ ಎಲ್ಲ ಊಟ, ಬಟ್ಟೆ ಎಲ್ಲವನ್ನು ಅವ್ರ ಮನೆ ಪ್ರತಿಯೊಂದನ್ನು ಯೇಸು ಕ್ರಿಸ್ತ ಅವರಿಗೆ ಕೊಡುವನಾಗಿದ್ದಾನೆ. ಅನೇಕರು ಅನೇಕರಿಗೆ ಬೇಕಾದ ಬಟ್ಟೆ ಇಲ್ಲ, ಅನೇಕರಿಷ್ಟು ದುಡಿದರು ಸಾಕಾಗು ಹೊಟ್ಟೆ ತೃಪ್ತಿ ಊಟ ಇರುವುದೇ ಇಲ್ಲ. ಕೆಲವರು ಅನೇಕ ಸ್ವಂತ ಮನೆಗಳಿಲ್ಲ. ಇದು ಅನೇಕರು ಚಿಂತೆಯಲ್ಲಿ ಮುಳುಗಿದ್ದೀರಿ. ಎಷ್ಟೋ ಕಷ್ಟಪಟ್ಟರು ಚಿಂತೆ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ಈ ಒಂದು ಮತ್ತೆ ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ನಿಮಗೆ ಆಗುತ್ತದೋ ಎಂದು ಕೇಳ್ತಾನೆ. ಮತ್ತು ಯೇಸು ಕ್ರಿಸ್ತ ಆಶೀರ್ವಾದ ಮೊದಲು ದೇವರಲ್ಲಿ ನಿಮಗೆ ಎಲ್ಲ ಚಿಂತೆಯಿಂದ ಬಿಡುಗಡೆ ಕೊಡಬೇಕಾ, ನಿಮಗೆ ಬೇಕಾದ ಊಟಕ್ಕೆ ಊಟ, ಬಟ್ಟೆಗೆ ಬಟ್ಟೆ, ಮನೆ ಎಲ್ಲ ದೇವರು ಕೊಡಬೇಕಾ. ಅದು ಮೊದಲು ನಿಮ್ಮ ಜೀವಿತದಲ್ಲಿ ದೇವರು ಕೊಟ್ಟ ತಲಾಂತುಗಳನ್ನು
ಕೊಟ್ಟ ಸೇವೆಯನ್ನು ಮಾಡಲಿಕ್ಕೆ ದೇವರಿಗೆ ನಿಮ್ಮ ಕೊಟ್ಟ ಆದ್ಯತೆ ಪ್ರಥಮ ಫಲದಿಂದ ದೇವರು ಸನ್ಮಾನಿಸಿ ದೇವರ ರಾಜ್ಯವನ್ನು ಹುಡುಕಿರಿ ಪ್ರಿಯರೇ. ಮತ್ತು ಆತನ ಇನ್ನೂ ನೀತಿವಂತನಾಗಿ ತವಕ ಪಡಿ ಈ ಎರಡು ಸಂಗತಿಗಳನ್ನು ಮಾಡುತ್ತಾರೋ ದೇವರು ನಿಮ್ಮನ್ನು ದೃಢಪಡಿಸಿದರೆ ದೇವರು ನಿಮ್ಗೆ ಬೇಕಾದ್ದನ್ನೆಲ್ಲ ದೇವರು ಕೊಡ್ತಾನೆ. ನಿಮ್ಮ ಬಗ್ಗೆ ದೇವರು ಚಿಂತೆ ಮಾಡ್ತಾನೆ. ನಿಮಗೆ ಚಿಂತೆ ಮಾಡೋ ಅಗತ್ಯನೇ ಇಲ್ಲ ಎಂಬುದಾಗಿ ನಾವು ಇಲ್ಲಿ ನೋಡುವವರು ಆಗಿದ್ದೇವೆ. ಇನ್ನೊಂದು ಅರ್ಥ ನೋಡ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಆದ್ಯದಲ್ಲಿ 25ರಿಂದ 27ನೇ ವಾಕ್ಯ ತನಕ. ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದು ನಿತ್ಯನಾದ ದೇವರ ಅಪ್ಪಣೆ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ ಅನ್ಯಜನರಿಗೆ ನಂಬಿಕೆಂಬ ವಿಧೇಯತ್ವವನ್ನು ಉಂಟು ಮಾಡೋದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ. ನೋಡ್ತೇವೆ ರೋಮಾಪುರದ ಬರೆದ ಪತ್ರಿಕೆಯಲ್ಲಿ 1ನೇ ಆದ್ಯದಲ್ಲಿ 5ನೇ ವಾಕ್ಯದ ಅಪೊಸ್ತಲ ಹೇಳ್ತಾನೆ, ನಂಬಿಕೆಂಬ ವಿಧೇಯತೆ ಉಂಟೋದಕ್ಕೋಸ್ಕರ ನಾನು ಅಪೊಸ್ತಲ ಉದ್ಯಮ ಪಡೆದ ನೋಡ್ತೇವೆ. ದೇವರ ವಾಕ್ಯ ಇರ್ತದೆ, ದೇವರ ಮಕ್ಕಳು ಬರೀ ನಂಬಿಕೆ ಹಿಡಿದು ಮಾತ್ರ, ನಂಬಿಕೆ ಮತ್ತು ವಿಧೇಯತೆ ಈ ಬಗ್ಗೆ ಇಲ್ಲಿ ಅಪೊಸ್ತಲ ರೋಮದ ಪತ್ರಿಕೆಯಲ್ಲಿ ಹೇಳ್ತಾನೆ. ಈಗ ಎಂಡಿಗೆ ಪುನಃ ಅಪೊಸ್ತಲ ಬರ್ತಾನೆ, ಇವತ್ತು ಅನ್ಯಜನ ನಾವೆಲ್ಲರೂ ನಂಬಿಕೆ ಎಂಬ ವಿಧೇಯತೆಯನ್ನು ಉಂಟು ಮಾಡೋದಕ್ಕೆ ಈ ರೋಮದ ಪತ್ರಿಕೆ ಬರೆಯಲ್ಪಟ್ಟಿದೆ. ಮತ್ತು ನೋಡಿದೆ ಪ್ರಕಾಶಕ್ಕೆ ಬಂದಿರುವ ಈ ಮರ್ಮಕ್ಕೆ ಅನುಸಾರ, ಅಂದರೆ ಯೇಸು ಕ್ರಿಸ್ತನ ವಿಷಯವಾದಂಥ ನಾನು ಸಾರುವಂಥ ಸುವಾರ್ತೆಗೆ ಅನುಸಾರ ನಿಮ್ಮನ್ನು ಸ್ಥಿರಪಡಿಸೋದಕ್ಕೆ ಶಕ್ತನಾಗಿರುವ ಜ್ಞಾನನಿಧಿಯಾದ ಒಬ್ಬನೇ ದೇವರಿಗೆ ಯೇಸು ಕ್ರಿಸ್ತನ ಮೂಲಕ ಯುಗ ಯುಗಾಂತಗಳು ಸ್ತೋತ್ರವಾಗಲಿ, ಆಮೇನ್. ಇದಾಗ್ತದೆ ಯಾವ ಒಬ್ಬ ವಿಶ್ವಾಸಿಯು ಪ್ರಿಯರೇ ಯೇಸು ಕ್ರಿಸ್ತನ ನಂಬಿಕೆ ಇಡುತ್ತಾನೋ ಮತ್ತು ದೇವರ ವಿದ್ಯೆಯನ್ನು ಅವರನ್ನು ದೇವರು ಕಡೆ ತನಕ ಅವನ ನಂಬಿಕೆಯಲ್ಲಿ ದೃಢವನ್ನು ಅವರಿಗೆ ಸಹಾಯ ಮಾಡ್ತಾನೆ. ಮತ್ತು ಅವರಿಗೆ ದೇವರು ನಿತ್ಯ ಜೀವನ ಕೊಡುವವನಾಗಿದ್ದಾನೆ. ಹಾಗಾದರೆ ದೇವರು ನೀತಿವಂತರನ್ನು ಆಶೀರ್ವಾದ ಮಾಡಬೇಕಾ? ನೀತಿವಂತರ ಪ್ರಾರ್ಥನೆ ಕೇಳಬೇಕಾ? ನಿಮ್ಮ ಎಲ್ಲ ಕಷ್ಟ ಬಿಡುಗಡೆ ಕೊಡಬೇಕಾ? ನಿಮಗೆ ನಿತ್ಯ ಜೀವ ಬೇಕಾಗಿದೆ. ನಂಬಿಕೆ ಮತ್ತು ವಿಧಿರಾಗುವಾಗ ದೇವರು ನಿಮ್ಮನ್ನು ದೃಢಪಡಿಸ್ತಾನೆ ಎಂಬುದೇ ದತ್ತವಾಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಆದ್ಯದಲ್ಲಿ 13ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ. ಇಲ್ಲಿ ನೋಡ್ತೇವೆ ಅಪೊಸ್ತಲ ಪೌಲನು ಥೆಸಲೋನಿಕದ ಸಭೆಗೆ ಹೇಳ್ತಾನೆ, ಯೇಸು ಕ್ರಿಸ್ತನ ಪ್ರಿಯರೇ ಯಾರು ನೀವು ನೀತಿವಂತ ಜೀವಿಸುವಾಗ ನಿಮ್ಮ ಹೃದಯಗಳನ್ನು ಆತನು ದೃಢಪಡಿಸ್ತಾನೆ ಮತ್ತು ತನ್ನೆಲ್ಲ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ನಿಮ್ಮನ್ನು ಆತನ ಸನ್ನಿಧಾನದಲ್ಲಿ ನಿರ್ದೋಷಿಗಳಾಗಿ ಕಾಪಾಡುತ್ತಾನೆ ಅಂತ ಯೇಸು ಕ್ರಿಸ್ತನು ಪ್ರಿಯರೇ ಮಧ್ಯ ಆಕಾಶದಲ್ಲಿ ತುತ್ತೂರಿಯ ದಂಡೊಡನೆ ಆತನು ಬರುತ್ತಾನೆ ಎಂದು ಅಪೊಸ್ತಲ ಸಭೆಗೆ ಹೇಳ್ತಾನೆ. ಕ್ರಿಸ್ತನ ನಂಬಿಕೆ ಸಾಯುತ್ತಾರೆ, ಅವರು ಪುನರುತ್ಥಾನ ಹೋಗುತ್ತಾರೆ. ಜೀವಂತ ಇರೋರು ಅಂತರಿಕ್ಷದಲ್ಲಿ ಮೇಘವಾಣದಲ್ಲಿ ಓಯ್ಲು ಪಡುತ್ತಾರೆ ಎಂಬುದೇ ಅಪೊಸ್ತಲ ಯೇಸು ಕ್ರಿಸ್ತನ ಪ್ರತ್ಯಕ್ಷ ಬಗೆಯಲ್ಲಿ ವಿವರಿಸಲ್ಪಟ್ಟಿದೆ. ಆದರೆ ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ದೇವರ ವಿದ್ಯಾರ್ಥಿಗಳು ಆ ನೀತಿವಂತ ದೇವರು ಅವ್ರ ನಂಬಿಕೆ ದೃಢಪಡಿಸ್ತಾನೆ ಮತ್ತು ಅವರು ಆ ಪ್ರತ್ಯಕ್ಷತೆಗೆ ಪಾಲ್ಗೊಳ್ಳಾಗುವುದಕ್ಕೆ ಅವರನ್ನು ದೇವರು ಕಾಪಾಡುತ್ತಾನೆ, ಪರಿಶುದ್ಧಗಳಾಗಿ ಅವರನ್ನು ಮಾಡುತ್ತಾನೆ ಎಂಬುದಾಗಿ ಅಪೊಸ್ತಲನಲ್ಲಿ ಹೇಳುವವನು ಆಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಫಸ್ಟ್ ಬರೆದ ಪತ್ರಿಕೆ 5ನೇ ಆದ್ಯದಲ್ಲಿ 23 ಮತ್ತು 24ನೇ ವಾಕ್ಯ. ಸಾಧ್ಯ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಪಡಲಿ. ನಿಮ್ಮನ್ನು ಕರೆಯುವ ನಂಬಿಗಸ್ತನು ಆತನ ಕಾರ್ಯವನ್ನು ಸಾಧಿಸುವನು. ಇಲ್ಲಿ ನೀತಿವಂತರು ಅವ್ರ ದಿನಲ್ಲೂ ಪ್ರಾರ್ಥನೆ ಮಾಡ್ತಾರೆ. ಅವರ ಮನಸ್ಸು ಇರ್ತದೆ, ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ನನ್ನ ಪಾಲ್ಗೊಳ್ಳಾಗಬೇಕು, ಅವ್ರು ನನ್ನ ಸತ್ತು ಹೋದ ಪರಲೋಕ ಉಂಟು ಎಂಬುದೇ ಆ ಒಂದು ನಿರೀಕ್ಷೆ ಇರ್ತದೆ. ಈ ನಿರೀಕ್ಷೆಯಲ್ಲಿ ನೀತಿವಂತರು ಈ ರೀತಿಯವರು ಪ್ರಾರ್ಥನೆ ಮಾಡ್ತಾರೆ, ದೇವ ನಿನ್ನ ಪ್ರತ್ಯಕ್ಷತೆ ಪಾಲ್ಗೊಳ್ಳಾಗಬೇಕಾದ್ರೆ ನನ್ನ ಆತ್ಮದಲ್ಲಿಯೂ ಪ್ರಾಣ ನಾನು ದೋಷವಿಲ್ಲದೆ ತೋರಲ್ಪಡುವುದು ಯಾರು ಪ್ರಾರ್ಥನೆ ಮಾಡ್ತಾರೋ ದೇವರು ನಂಬಿಗಸ್ತನಾಗಿ ಆ ನೀತಿವಂತರು ಅವರ ಶರೀರದಲ್ಲಿಯೂ ಮನಸ್ಸಿನಲ್ಲಿಯೂ ಅದನ್ನು ನಿರ್ದೋಷಗಳಾಗಿ ಜೀವಿಸುವಂತೆ ಪರಿಶುದ್ಧ ಜೀವಿಸ ದೇವರು ಅವ್ರಿಗೆ ಕೃಪೆಯನ್ನು ಕೊಡ್ತಾನೆ. ಮತ್ತು ಅಂಥವರು ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಅವರು ಎತ್ತಲ್ಪಡ್ತಾರೆ, ಅವ್ರ ಕೈ ಬಿಡಲ್ಪಡುವುದಿಲ್ಲ. ದೇವರು ಆ ನೀತಿವಂತೆಂದಿಗೂ ಕೈ ಬಿಡಲ್ಪಡುವುದು ಎಂಬುದೇ ಅಪೊಸ್ತಲನಲ್ಲಿ ಹೇಳಿದೆ. ಮತ್ತು ಅಪೊಸ್ತಲನು ಆ ಸಭೆಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ತನ್ನ ಸಭೆ ವಿಶ್ವಾಸಿಗಳು ಯಾರು ಕೈ ಬಿಡಲ್ಪಡಬಾರದಕ್ಕೆ ಅಥವಾ ಆ ಸಭೆ ಎಲ್ಲ ವಿಶ್ವಾಸಿಗಳನ್ನು ದೇವರು ಪ್ರಾಣದಲ್ಲಿಯೂ ಆತ್ಮದಲ್ಲಿಯೂ ಪ್ರಾಣದಲ್ಲಿಯೂ ಶರೀರದಲ್ಲಿಯೂ ನಿರ್ದೋಷಿ ಕಾಪಾಡಿ ಪ್ರಾರ್ಥನೆ ಮಾಡ್ತಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಆದ್ಯದಲ್ಲಿ 13ರಿಂದ 17 ವಾಕ್ಯ. ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆನಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡರಿಂದ ನಾನು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತೆ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ.
ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆ ಮೂಲಕವಾಗಿ ನಿಮ್ಮನ್ನು ಕರೆದನು. ಅಪೊಸ್ತಲ ಪೌಲ ಅಂತಾನೆ, ಯಾರು ನೀತಿವಂತರಾಗಿ ಕರೆಯಲ್ಪಟ್ಟಿದ್ದಾರೋ ಅವರು ದೇವರ ಸೇವಕರು ಕೊಟ್ಟ ಸುವಾರ್ತೆಯನ್ನು ಕೇಳಿ ಅವರು ದೇವರ ವಾಕ್ಯ ವಿಧೇಯರಾಗುತ್ತಾರೆ. ಇವತ್ತು ನೀತಿವಂತರಾಗುವರು ಯಾರೆಂದರೆ ಯೇಸು ಕ್ರಿಸ್ತನ ನಂಬಿಕೊಳ್ಳುವುದು ಮಾತ್ರ ಅಲ್ಲ, ದೇವರ ಸೇವಕರು ಕೊಟ್ಟ ಈ ವಾಕ್ಯವನ್ನು ಕೇಳಿ ವಿಧೇಯರಾಗುತ್ತಾರೆ. ಇವರು ನೀತಿವಂತರಾಗಿದ್ದಾರೆ. ಮತ್ತು 15ನೇ ವಾಕ್ಯದಲ್ಲಿ, ಈಗಿನ ಸಹೋದರರೇ ದೃಢವಾಗಿ ನಿಲ್ಲಿರಿ. ಅಪೊಸ್ತಲ ಪೌಲ ಹೇಳ್ತಾನೆ, ಯಾವ ನೀತಿವಂತರಾಗಿ ಆಗಿದ್ದರೋ ನಿಮ್ಮ ನಂಬಿಕೆ ದೃಢವಾಗಿ ನಿಲ್ಲಬೇಕು ಎಂಬುದು ಅಪೊಸ್ತಲ ಪೌಲ ಹೇಳ್ತಾನೆ. ನಾವು ಮಾತಿನಿಂದಾಗಲಿ ಪತ್ರಿಕೆಯಿಂದಾಗಲಿ ನಿಮಗೆ ತಿಳಿಸಿದ ಬೋಧನೆಗಳನ್ನು ನೀವು ಭದ್ರವಿಟ್ಟುಕೊಂಡಿರಿ. ನೀವು ನೀತಿವಂತ ಜೀವಿಸುವರು. ದೇವರು ನಿಮ್ಮನ್ನು ಯೇಸು ಕ್ರಿಸ್ತನ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಎತ್ತಲು ಪಡಬೇಕಾ? ಹಾಗಾದರೆ ಅಪೊಸ್ತಲ ಪೌಲ ಹೇಳ್ತಾನೆ, ದೇವರ ಸೇವಕರು ಕೊಟ್ಟ ಈ ಪತ್ರಿಕೆಯಲ್ಲಿ ಆತನ ಕೊಟ್ಟ ಉಪದೇಶವನ್ನು ಭದ್ರವಾಗಿ ಹಿಡಿದುಕೊಳ್ಳುವ ಆಗಬೇಕು ಎಂಬುದು ಹೇಳ್ತಾರೆ. ಯಾಕಂದರೆ ಇವತ್ತು ಕೇಳುವ ಈ ಸಂದೇಶವನ್ನು, ಈ ಪ್ರತಿ ವಾಕ್ಯಗಳನ್ನು ಭದ್ರ ಹಿಡಿದುಕೊಳ್ಳಬೇಕು. ಆಗ ದೇವರು ನಿಮಗೆ ಆತನ ಪರಿಸ್ಥಿತಿಯಲ್ಲಿ ಪಾಲನೆ ಮಾಡ್ತಾನೆ. ಅಪೊಸ್ತಲ ಪೌಲ ಹೇಳ್ತಾನೆ 14ನೇ ವಾಕ್ಯದಲ್ಲಿ ಆತ ಹೀಗೆ ಹೇಳ್ತಾನೆ, ಮತ್ತು ನಮ್ಮನ್ನು ಪ್ರೀತಿಸಿ ನಮಗೆ ನಿತ್ಯವಾದ ಆದರಣೆಯನ್ನು ಉತ್ತಮವಾದ ನಿರೀಕ್ಷೆಯನ್ನು ಕೃಪೆಯಿಂದ ಅನುಗ್ರಹಿಸಿದ ನಮ್ಮ ತಂದೆಯಾದ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯಗಳನ್ನು ಸಂತೈಸಿ ಸಕಲ ಸತ್ಕಾರ್ಯದಲ್ಲಿ ಸದ್ವಾಕ್ಯದಲ್ಲಿಯೂ ದೃಢಪಡಿಸಲಿ. ಯಾರು ನಂಬಿಕೆಯಲ್ಲಿ ಮತ್ತು ದೇವರ ವಾಕ್ಯ ವಿದ್ಯಾರ್ಥಿಗಳೋ ಅವರನ್ನು ದೇವರ ಆತ್ಮದಿಂದ ಅವರನ್ನು ಅವರ ಹೃದಯಕೊಂಡು ಸಂತೈಸ್ತಾನೆ. ಎಲ್ಲ ಸತ್ಕಾರ್ಯ ಮಾಡೋದ್ರಲ್ಲಿಯೂ ದೇವರ ವಾಕ್ಯ ವಿದ್ಯಾರ್ಥಿ ಅವರನ್ನು ದೃಢಪಡಿಸ್ತಾನೆ. ಮತ್ತು ಇಂತಹ ನೀತಿವಂತಂದು ಎಂದಿಗೂ ಕೈ ಬಿಡುವುದಿಲ್ಲ, ಅವರನ್ನು ತೊರೆಯುವುದಿಲ್ಲ, ಅವರಿಗೆ ಸಹಾಯ ಮಾಡ್ತಾನೆ, ಅವರ ಪ್ರಾರ್ಥನೆ ಉತ್ತರ ಕೊಡ್ತಾನೆ. ಅವರು ಆತನು ಪ್ರತ್ಯಕ್ಷತೆಯಲ್ಲಿ ಅವರನ್ನು ಪಾಲುವಾಗಿ ಮಾಡ್ತಾನೆ. ಹಾಗಾದರೆ ಇವತ್ತು ನೀತಿವಂತರಿಗೆ ಜೀವಿಸೋದು ಅತಿ ಇಂಪಾರ್ಟೆಂಟ್. ಆಗ 100% ದೇವರು ನೀತಿ ಎಂದಿಗೂ ಕೈ ಬಿಡುವುದಿಲ್ಲ. ನಿಮ್ಮನ್ನು ಆತನು ಪರಲೋಕ ಎಂಬ ನಿತ್ಯ ಜೀವಕ್ಕೆ ಆತನನ್ನು ಬಾಧ್ಯರನ್ನಾಗಿ ಮಾಡ್ತಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. 1 Peter 5:10. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧ್ಯಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸೋನು. ಅಪೊಸ್ತಲ ಪೇತ್ರ ಹೇಳ್ತಾನೆ, ಯಾರು ಎಷ್ಟು ನಂಬಿಕೆ ಇಟ್ಟುಕೊಂಡು ದೇವರ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸಿಕೊಟ್ಟಿದ್ದಾರೋ ದೇವರ ಆತ್ಮನ ಪ್ರೇರೆ ಆ ನಿತ್ಯ ಜೀವಕ್ಕೆ ನಿಮ್ಮನ್ನು ಸೇರಿಸಿಕೊಂಡು ಮೊದಲು ನಿಮ್ಮ ಇನ್ನೂ ಸ್ವಲ್ಪ ಬಾಧೆಯಲ್ಲಿ ಮುಂಗಾದ ಪರಿಪೂರ್ಣ ಪರಿಶುದ್ಧನೆ ಮಾಡಿ ನೀತಿಯಂತೆ ಮಾಡಿ ನೀತಿಯನ್ನು ಮಾಡಿಕೊಂಡು ಪರಲೋಕಕ್ಕೆ ತೆಗೆದುಕೊಂಡು ಹೋಗೋನಾಗಿದೆ. ಅಷ್ಟೇ ಅದೇ ಈ ಲೋಕದಲ್ಲಿ ನಿಮಗೆ ಆಯುಷ್ಯಕ್ಕೆ ಬೇಕಾ ದೇವರು ನಿಮಗೆ ದೀರ್ಘ ಆಯುಷ್ಯ ಕೊಡೋನಾಗಿದ್ದಾನೆ, ಆಶೀರ್ವಾದ ಕೊಡೋಣ, ಎಲ್ಲ ಬಾಧನೆ ಬಿಡಿ ಹಿಡ್ಕೊಂಡು. ಹಾಗಾದರೆ ಇವತ್ತು ಯೇಸು ಕ್ರಿಸ್ತನಲ್ಲಿ ನಂಬಿಕೊಂಡಿದ್ದು ಮಾತ್ರ ಅಲ್ಲ, ಆದ ವಾಕ್ಯಕ್ಕೆ ವಿಧೇಯ ನಡೆಯುವುದು ಅತಿ ಇಂಪಾರ್ಟೆಂಟ್. ಅಂಥವರು ನೀತಿವಂತ ಕರೆಯುತ್ತಾರೆ. ಮತ್ತು ಅಂಥ ನೀತಿವಂತವರು ಅವರನ್ನು ಕಡೆ ತನಕ ನಂಬಿಕೆ ನಿಲ್ಲುವಂತೆ ಅವ್ರಿಗೆ ದೃಢಪಡಿಸ್ತಾನೆ. ಅಂಥ ನೀತಿವಂತ ಎಂದಿಗೂ ಕೈ ಬಿಡುವುದಿಲ್ಲ. ತಾಯಾದರೂ ನಿಮ್ಮನ್ನು ಮರೆತವರು ಆದರೆ ದೇವತೆ ನಾನು ನಿಮ್ಮನ್ನು ಎಂದು ಕೈ ಬಿಡುವುದಿಲ್ಲ. ಮತ್ತು ಹೇಳ್ತಾನೆ, ಕರ್ತನು ನನಗೆ ಸಹಾಯಕವನ್ನು ಏನು ಮಾಡಿ ದೇವರು ನಿಮಗೆ ಎಲ್ಲ ರೀತಿಯಲ್ಲಿ ನಿಮಗೆ ಸಹಾಯವನ್ನು ಕೊಡ್ತಾನೆ, ಎಲ್ಲ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವನಾಗಿದ್ದಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ, 2ನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 5ರಿಂದ 9ನೇ ವಾಕ್ಯ. ಈ ಕಾರಣದಿಂದಲೇ ನೀವು ಪೂರ್ಣ ಆಸಕ್ತಿ ಉಳ್ಳವರಾಗಿ ನಿಮಗೆ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೊಡಿಸಿರಿ. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು ನಿಷ್ಫಲರು ಆಗದಂತೆ ಮಾಡುತ್ತವೆ. ಇವುಗಳಿಲ್ಲದವನು ಕುರುಡನಾಗಿದ್ದಾನೆ, ಅವನು ದೂರದೃಷ್ಟಿಲ್ಲದವನಾಗಿದ್ದು ತನ್ನ ಹಿಂದಿನ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದದನ್ನು ಮರೆತು ಬಿಟ್ಟಿದ್ದಾನೆ. ಇಲ್ಲಿ ನೋಡಿದ್ರೆ ಅಪೊಸ್ತಲ ಪೇತ್ರ ಹೇಳ್ತಾನೆ, ಈ ನೀತಿವಂತರ ನೀವು ಪ್ರೇರೆ ಆತನ ಆ ಪ್ರತ್ಯಕ್ಷ ಪಾಡವಾಗಬೇಕಾದ್ರೆ ನೀವು ಫಲಗಳನ್ನು ಕೊಡುವರಾಗಬೇಕು. ನಿಮಗೆ ಕೊಟ್ಟ ತಾಳಂತಗಳನ್ನು ನಿಮಗೆ ಸೇವೆಯನ್ನು ಮಾಡುವ ಈ ನೀತಿವಂತ ಪ್ರೇರೆ ಅಥವಾ ನಂಬಿಕೆ ಸದ್ಗುಣಕ್ಕೆ ಜ್ಞಾನ, ಜ್ಞಾನಕ್ಕೆ ದಮೆಗೆ ಭಕ್ತಿ, ತಾಳ್ಮೆ, ಇದೆಲ್ಲ ಫಲಗಳನ್ನು ಕೂಡಿಸಿಕೊಂಡು ಯಾರು ಬರ್ತಾರೋ ಅವರೆಂದಿಗೂ ಕರ್ತನ ಪ್ರತಿಷ್ಠಿತ ಆಗುವವರು ಕೈ ಬಿಡಲು ಪಡುವುದಿಲ್ಲ, ಅವರು ಕುರುಡರು ಆಗುವುದಿಲ್ಲ, ಅವರು ನಿಷ್ಫಲರಾಗಿದೆ ಆ ಕರ್ತನ ಪ್ರತಿ ಪಾಲುರಾಗುತ್ತಾರೆ. ಮತ್ತು ದೇವರು ಅವರನ್ನು ಆಶೀರ್ವಾದ ಮಾಡ್ತಾನೆ. ಭೂಲೋಕದಲ್ಲಿ ಇರುವಾಗ ಅವರ ಪ್ರಾರ್ಥನೆ ಉತ್ತರ ಕೊಡ್ತಾನೆ. ಅವರನ್ನು ದೇವರು ಎಂದು ಕೈ ಬಿಡುವುದಿಲ್ಲ. ಮತ್ತು ಅವರಿಗೆ ಏನೂ ಕಷ್ಟಗಳಿದ್ದರೂ ದೇವರು ನೀತಿವಂತನ ಎಲ್ಲ ಕಷ್ಟದ ಬಿಡುಗಡೆ ಎಂಬುದಾಗಿ ಇಲ್ಲಿ ದಾವೀದನು ಆ ಕೀರ್ತನೆ 7ನೇ ವಾಕ್ಯದಲ್ಲಿದ್ದ ಅದು ಉದ್ದೇಶವಾಗಿದೆ. ನಾನು ನಂಬುತ್ತೇನೆ ಈ ವಾಕ್ಯವು ನಿಮ್ಮ ಜೊತೆ ಉತ್ತಮವಾಯಿತು ಎಂಬುದಾಗಿ ನಿಮ್ಮ ಅಭ್ಯರ್ಥಿಯನ್ನು ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ಪ್ರೇರೆ ತಂದೆಯವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ಇದೆಲ್ಲ ಪ್ರತಿಯೊಬ್ಬ ವೀಕ್ಷಕರು ಪ್ರೇರೆ ನಿನ್ನ ಮುಂದೆ ನೀತಿವಂತರ ಜೀವಿಸಕ್ಕೆ ನಿನ್ನ ಕೃಪೆಯನ್ನು ಈ ಎಲ್ಲ ವೀಕ್ಷಕರ ಅನುಗ್ರಹಿಸು.
ಅಷ್ಟೇ ಎಲ್ಲ ನೀತಿವಂತ ನನ್ನ ದೇವರೇ ಅವ್ರ ನಂಬಿಕೆಯಲ್ಲಿ ದೃಢಪಡಿಸು, ಅವರ ನಿನ್ನ ಆಶೀರ್ವದಿಸು, ಅವರ ಕಣ್ಣಿನ ಪ್ರಾರ್ಥನೆಗೆ ಕಿವಿಗೊಡು, ಅವರೆಲ್ಲ ಕಷ್ಟದಿಂದ ರೋಗದಿಂದ ಬಿಡುಗಡೆ ಮತ್ತು ಈ ನೀತಿವಂತ ಕಡೆ ತನಕ ನಂಬಿ ದೃಢ ನಿಂತ್ಕೊಂಡು ನಿನ್ನ ಯೇಸು ಪಾಡುರೋಗದ ಪ್ರತಿಯೊಬ್ಬರಿಗೆ ಕೃಪೆಯನ್ನು ಅನುಗ್ರಹಿಸಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಮಹಿಮೆಯ ಕರ್ತನಿಗೆ ಜಯ ಜಯ ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ ತನ್ನಿ.